ಅಮ್ಮ, ಇವಾಗ ನನಗಂತೂ ಒಂಚೂರು ತಲೆ ಸುತ್ತದು ಅದು ಇದು ಎಲ್ಲನೂ ಕಮ್ಮಿ ಆಗೋಗ್ಬಿಟ್ಟೈತೆ ಕಣಮ್ಮ. ತಲೆ ಎಲ್ಲ ಗಿರ್ರ 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 ಅನ್ನೋದಲ್ಲ ಈಗ ಹೊಸಿ ಕಮ್ಮಿ ಆಗೈತೆ. ಒಳ್ಳೇದು ಮಾಡಬೇಕು ಅಂತ ಶುರು ಮಾಡ್ಕೊಂಡಿದೀವಲ್ಲಮ್ಮ, ಅದಕ್ಕೇನಿಯ ಹೊಸಿ ಕಮ್ಮಿ ಆಗೈತೆ ಅಂತ ಅನ್ನಿಸ್ತದೆ ನಂಗಂತೂ. ಯಪ್ಪ, ತಲೆ ಎಲ್ಲ ಗಿರ್ 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 ಅಂತೇಳ್ಬಿಟ್ಟು ಸುತ್ತದು. ಇವಾಗ ಏನು ಸುತ್ತಕ್ಕಿಲ್ಲ, ಏನೂ ಇಲ್ಲ. ಯಪ್ಪ, ಆರಾಮಾಗಿದ್ದೀನಿ ಅಮ್ಮೋ. ಕೆಟ್ಟದ್ದು ಮಾಡಲಿಲ್ಲ ಅಂದರೆ ಎಲ್ಲ ಒಳ್ಳೇದೇ ಆಯ್ತದೆ. ಆರೋಗ್ಯನೂ ಸುಧಾರಿಸ್ತದೆ ಅನ್ನೋದು ಇದಕ್ಕೆ ನನಗೆ ನೋಡಮ್ಮು. ಆರೋಗ್ಯ ಎಲ್ಲನೂ ಹೆಂಗೆ ಸುಧಾರಿಸ್ಬಿಟ್ಟೈತೆ ನನಗೆ. ಅಮ್ಮ, ಇನ್ನೂ ಯಾವನೋ ಒಂದು 4 ಒಳ್ಳೆ ಕೆಲಸ ಮಾಡಬೇಕು ಕಣಮ್ಮ. ಒಳ್ಳೆ ಕೆಲಸ ಮಾಡಿದ್ರೆ ಪೂರ್ತಿ ಆರೋಗ್ಯವಾಗಿಬಿಡ್ತೀನಿ ಅಂತ ಅನ್ನಿಸ್ತದೆ. ಅಮ್ಮ, ಹೆಂಗನ ಮಾಡಿಬಿಟ್ಟು ಒಳ್ಳೆ ಕೆಲಸ ಮಾಡಬೇಕು ಕಣಮ್ಮ. ಏನು ಒಳ್ಳೆ ಕೆಲಸ ಮಾಡೋದು ಅಂತ ನನಗೆ ಗೊತ್ತಾಯ್ತಿಲ್ಲ. ಏನಾರ ಒಂದು ಸ್ಟ್ರಾಂಗ್ ಆಗಿರೋದು ಮಾಡಬೇಕು ಕಣಮ್ಮ. ಇಲ್ಲಾಂದರೆ ನಾನು ಆದಷ್ಟು ಬೇಗ ಸತ್ತೋಯ್ತೀನಿ ಕಣಮ್ಮ, ಅಷ್ಟೇ ನೀನಿಯ. ಲೇ ಮಗಳೇ, ಹಂಗೆ ಯಾಕೆ ಹೇಳ್ತೀಗ? ನೋಡು, ನಿಂಗೆ ಈಗೆಲ್ಲ ಒಳ್ಳೇದೇನೇ ಮಾಡ್ತಿದ್ಯಾ ತಾನೆ, ಇನ್ನು ಎಲ್ಲ ಒಳ್ಳೇದೇನೇ ಆಯ್ತದೆ. ಸುಮ್ಕಿರು, ಯೋಚನೆ ಮಾಡಬೇಡ. ಒಳ್ಳೇದಕ್ಕೆ ಒಳ್ಳೇದೇನೇ ಆಯ್ತದೆ. ಇನ್ನೇನು ಕೆಟ್ಟದಾಯ್ತದ? ಒಳ್ಳೇದೇ ತಾನೆ. ಈಗ ಒಳ್ಳೆ ಕೆಲಸ ಮಾಡ್ತಿದ್ದೀಯ ಮೇಲೆ ಒಳ್ಳೇದಾಗೇ ಆಯ್ತದೆ. ನೋಡು, ನಾನು ದೇವ್ರನಾಗ ಅರ್ಕೆ ಗಿರ್ಕೆ ಎಲ್ಲ ಕಟ್ಟಿದ್ದೀನಿ ದೇವ್ರ ಹತ್ರ. ಸುಮ್ಕಿರು, ಎಲ್ಲ ಒಳ್ಳೇದಾಯ್ತದೆ. ಚಿಂತೆ ಮಾಡಬೇಡ. ಆದರೆ ನಾವು ಒಳ್ಳೇದು ಮಾಡ್ತಿದ್ರು ಯಾರು ನಮ್ಮನ್ನ ಒಳ್ಳೇದು ಮಾಡ್ತಿದ್ವಿ ಅಂತ ಅನ್ಕೊಳ್ಳೋದೇ ಇಲ್ವಲ್ಲಮ್ಮ. ಎಲ್ಲರೂ ನಾವು ಕೆಟ್ಟದ್ದು ಮಾಡ್ತಿದ್ದೀವಿ ಅಂತ ನೀವು ಅನ್ಕೋತಾರೆ. ದೊಡ್ಡದಾಗ ನಾನು ಕೆಟ್ಟದ್ದು ಮಾಡ್ಬಿಟ್ಟಿದ್ದೀನಿ ಅನ್ನಂಗೇನೆ. ಅಮ್ಮಿ, ಜನರನ್ನ ಹೇಳಕ್ಕಾಯ್ತದ ಎಲ್ಲರಿಗೂ ನಾನು ಒಳ್ಳೇದು ಮಾಡ್ತಿದ್ದೀನಿ ಅಂತ? ಈ ಕೆಟ್ಟದ್ದು ಮಾಡ್ಬೇಕಾರೆ ಕೆಟ್ಟದ್ದು ಅಂತ ಹೇಳ್ಕೊಂಬಿಟ್ಟು ಬಂದರು. ಹಂಗೆ ಒಂದು ಸ್ವಲ್ಪ ದಿನ ಒಳ್ಳೇದು ಮಾಡಿದ್ರೆ ಒಳ್ಳೇದು ಅಂತ ಹೇಳ್ಕೊಂಬಿಟ್ಟು ಬರ್ತಾರೆ. ನೋಡು, ಎಲ್ಲ ಒಳ್ಳೇದಾಯ್ತದೆ. ಸುಮ್ಕಿರು. ನಿನ್ನ ಕಾಯಿಲೆ ಒಂದು ವಾಸಿ ಆಗೋಗ್ಬಿಟ್ರೆ ಇನ್ನು ಅದಕ್ಕಿನ್ನೂ ಇನ್ನೇನು ಬೇಕು ಹೇಳು? ಹೆಂಗೋ ಡಾಕ್ಟ್ರಮ್ಮ ಹೇಳ್ದಂಗೆ ವಾಸಿ ಆಯ್ತಾಯ್ತೆ. ನೀನು ಸುಮ್ಕಿರು, ಆ ಡಾಕ್ಟ್ರಮ್ಮ ಹೇಳ್ದಷ್ಟು ಕೇಳು. ಹೋ ಕಮ್ಲಿ, ನೀನು ಇಲ್ಲೇ ಇದೆಯಾ? ಓ, ನೀವಾ? ನಾನು ಯಾರು ಅಂತ ಅನ್ಕೊಬಿಟ್ಟೆ. ಇಲ್ಲೇ ಇವನಿ. ಕೆಲ್ಸಕ್ಕೆ ಹೋಗಿದ್ನಲ್ಲ, ಸಾವುಕಾರಮ್ಮನು ಕೆಲ್ಸಕ್ಕೆ ಹೋಗ್ಬಿಟ್ಟು ಕೂಲಿ ಮಾಡ್ಕೊಂಬಿಟ್ಟು ಬಂದು ಈಗ ಹೋಯ್ತಾ ಇದ್ದೀವಿ ಸುಮ್ಕಿರನಿಯ. ನಿನ್ಗೂನುವೆ ನಮ್ಮ ಅಂದರೆ ನಾನು ಮದುವೆ ಮಾಡ್ಕೋಬೇಕು ಅಂದ್ಕೊಂಡಿಲ್ಲ ಆ ಹುಡುಗನ ಮೇಲೆ, ಅಂದರೆ ನಿಮ್ಮ ಮಾಜಿ ಅತ್ತೆ ಮೇಲೆ, ಮಾಜಿ ನಾದಿನಿ ಮೇಲೆ ಎಲ್ಲನೂ ನಿನಗೆ ಜಾಸ್ತಿ ಕೋಪ ಐತಲ್ವಾ? ನೋಡು, ಇವತ್ತು ನಾನು ಮೊದಲನೇದು ಆ ಶತ್ರುತ್ವನ ತೀರಿಸ್ಕೊತಾ ಇದ್ದೀನಿ. ನೋಡು, ಈಗ ಮದುವೆ ಮಾಡ್ಕೊಳ್ಳೋಕ್ಕೆ ಎಲ್ಲ ತಯಾರಿನೂ ಆಗೈತೆ. ಮದುವೆ ಕತೆ ಬಿಟ್ಬಿಡು. ಅದಕ್ಕೂ ಮುಂಚೆ ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ಅಂತೇಳ್ಬಿಟ್ಟು ಹೊರಟಿದ್ದೀನಿ. ನೀನು ಸಪೋರ್ಟ್ ಮಾಡಬೇಕು. ಏನು ಒಳ್ಳೆ ಕೆಲಸ ಮಾಡಕ್ಕ? ಏನಂತ ಒಳ್ಳೆ ಕೆಲಸ? ನೋಡು, ನಿನ್ನ ಆದ್ನಿ ಆದರೆ ನನ್ನ ಅತ್ತಿಗೆ, ಅವಳಿಗೆ ಏನಾದರೂ ಮಗು ಆಗ್ಬಿಟ್ರೆ ನಿಧಿಗೆ ಆಸ್ತಿ ಎಲ್ಲ ಅವಳಿಗೆ ಏನೇ ಕೊಟ್ಬಿಡ್ತಾನೆ ನಮ್ಮಪ್ಪ. ಸರಿ ಇಲ್ಲ ನಮ್ಮಪ್ಪ. ನಮ್ಮಪ್ಪಂಗೆ ವಂಶ ಬೆಳಿಬೇಕು, ವಂಶ ಚೆನ್ನಾಗಿರ್ಬೇಕು ಅಂತೇಳ್ಬಿಟ್ಟು ಜಾಸ್ತಿ ಆಸೆ. ನೋಡು, ನನ್ನ ಮದುವೆ ಆಗಿ ನನಗೆ ಆಸ್ತಿ ಬರೋ ತನಕನೂ ಯಾವುದೇ ಕಾರಣಕ್ಕೂ ಕಿತ್ತೋಗಿರೋ ನಿಧಿಗೆ ಮಗುನೇ ಆಗಬಾರ್ದು. ನೋಡು, ಅದಕ್ಕೇನೆ ಒಂದು ಸ್ವಲ್ಪ ಲೈಟಾಗಿರೋ ಪಾಯ್ಸನ್ ತಗೊಂಡು ಬಂದಿದ್ದೀನಿ. ಅಂದರೆ ಅವಳ ಜೀವಕ್ಕೆ ಆಪತ್ತಿರಲ್ಲ ಅಂತ ಅನ್ನಿಸ್ತೈತೆ. ಅವಳ ಜೀವಕ್ಕೆ ಅಪಾಯ ಇರಲ್ಲ, ಆದರೆ ಮಗು ಮಾತ್ರ ಪಕ್ಕಾ ಸತ್ತೋಗ್ತದೆ ಅಂತ ಔಷಧಿನ ತಗೊಂಡ್ಬಿಟ್ಟು ಬಂದಿದ್ದೀನಿ ನಾನು. ನೋಡು, ಈಗ ಏನಿದ್ರು ಹಾಲ್ಗೆ ಹಾಕ್ಬಿಟ್ಟು ಕೊಡ್ಸೋದು ಅಷ್ಟೇನೆ. ನಾನು ತುಂಬ ನೈಸಾಗಿ ಮಾತಾಡ್ಬಿಟ್ಟು ನೈಸಾಗಿ ಕೊಡ್ತೀನಿ. ಅವಳು ಹಾಲನ್ನ ಕುಡಿತಾಳೆ. ಆಮೇಲೆ ನೋಡು ಏನಾಗ್ತದೆ ಅಂತ. ಮಗು ಮಟಾಶ್ ಆಯ್ತದೆ. ಆಮೇಲೆ ಗೊತ್ತಲ್ಲ, ನಾನು ನಮ್ಮ ಹುಡುಗ ಹೋಗಿ ಅಂದರೆ ನಿನ್ನ ಗಂಡ ಮದುವೆ ಮಾಡ್ಕೊತೀವಿ. ಆಸ್ತಿನೂ ಸಿಗ್ತೈತೆ. ನಮ್ಮ ಅಪ್ಪಂಗೆ ಮಗು ಅನ್ಯಾಯವಾಗಿ ಹೊರಟೋಗ್ಬಿಡ್ತಲ್ವ ಇವಳಿಂದನೇ ಅಂತ ಹೇಳ್ಬಿಟ್ಟು ನಮ್ಮ ಅತ್ತಿಗೆ ಮೇಲೆ ಸಿಟ್ಟು ಬಂದ್ಬಿಡ್ತೈತೆ. ಹೆಂಗೆ? ಅಯ್ಯೋ 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 ಅಯ್ಯೋ, ನೀನು ನನಗಿನ್ನ ದೊಡ್ಡ ವಿಲನ್ ಥರ ಕಾಣಿಸ್ತಿದ್ಯಲ್ಲ. ಹೊಟ್ಟೆಗಿರೋ ಮಗುನ ಸಾಯಿಸ್ಬಿಟ್ರೆ ಅಂದರೆ ಪಾಪ ಬರೋಕ್ಕಿಲ್ವಾ ಅಂತ ಪಾಪ ಬಂದ್ಬಿಡ್ತದೆ. ಹೊಟ್ಟೆಗಿರೋ ಮಗುನೆಲ್ಲ ಸಾಯಿಸ್ಬಾರ್ದು. ಅದು ನಿನ್ನ ಭ್ರಮೆ ಅಷ್ಟೇನೆ. ಎಷ್ಟೊಂದು ಜನ ಹೊಟ್ಟೆ ಒಳಗಡೆ ಇದ್ದಾಗೇನೆ ಆಪರೇಷನ್ ಮಾಡಿಸೋದು ಅದು ಇದು ಎಲ್ಲನೂ ಮಾಡಲ್ವಾ? ಏನಾಗ್ತೈತೆ? ಏನೂ ಆಗಲ್ಲ, ಸುಮ್ಮನೆ ಇರು. ನಾನೇನು ಹುಟ್ಟಿರೋ ಮಗುನ ಸಾಯಿಸ್ತೀನಿ ಆಸ್ತಿಗೋಸ್ಕರ? ಒಂದು ಚಿಕ್ಕ ತಪ್ಪು ಮಾಡ್ತಿದ್ದೀನಿ ಅಷ್ಟೇನೆ. ನೋಡು, ನೀನು ನನಗೆ ಸಪೋರ್ಟ್ ಮಾಡಬೇಕು ಅಷ್ಟೇ. ಏನೋ ಪ್ರಾಬ್ಲಮ್ ಆದ್ರೂ ನಾನು ನಿನಗೆ ಫೋನ್ ಮಾಡ್ತೀನಿ. ಅವಾಗ ಬಂದ್ಬಿಟ್ಟು ನನಗೊಂದು ಚೂರು ಹೆಲ್ಪ್ ಮಾಡಿಬಿಡು, ಅಷ್ಟೇನೇ ಸಾಕು. ಮಾಡ್ತಾಳೆ. ನೀನು ಹೋಗು ಮಾಡ್ತಾಳೆ, ಹೋಗು. ಸರಿ ಆಯಿತು. ಇವತ್ತು ಸಂಜೆ ಎಲ್ಲ ಪ್ರಿಪೇರ್ ಮಾಡ್ಕೊತೀನಿ. ಇವತ್ತು ಸಂಜೆ ಹಾಲಿಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಕೇಸರಿ ಅಂತೇಳ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ಕುಡಿತಲ್ಲಪ್ಪ ಮಗು. ಕೆಂಪು ಗುಟ್ಲಿ ಅಂತ, ಅದಕ್ಕೆ ಒಂದೇ ಸಲ ಕೆಂಪುಗೆ ಆಗ್ಬಿಡ್ಲಿ ಅಂತ ಔಷಧಿನೇ ಹಾಕ್ಕೊಡ್ತೀನಿ. ಕಮ್ಲಿ, ನಿನಗೆ ನಾನು ಫೋನ್ ಮಾಡ್ತೀನಿ, ಓಕೆನಾ? ಡೋಂಟ್ ವರಿ, ನಾವಿಬ್ಬರು ಸೇಡನ್ನು ತೀರಿಸ್ಕೊಂಡಂಗೆ ಆಗ್ತೈತೆ. ನಿನ್ನ ಸೇಡು ತೀರಿಸ್ಕೊಂಡಂಗೆ ಆಗ್ತೈತೆ, ನನ್ನ ಸೇಡು ತೀರಿಸ್ಕೊಂಡಂಗೆ ಆಗ್ತೈತೆ, ಓಕೆನಾ? ಟೆನ್ಷನ್ನೇ ಮಾಡ್ಕೋಬೇಡ. ಇರು, ನಾನು ಫಸ್ಟು ಹೊರಡ್ತೀನಿ. ಅಯ್ಯೋ 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 ಅಮ್ಮ, ಈ ವಿಷಯನ ಹೆಂಗನ ಮಾಡಿಬಿಟ್ಟು ನಿಧಿಗೆ ಹೇಳಲೇಬೇಕು ಕಣಮ್ಮ. ಈ ವಿಷಯನ ನಿಧಿಗೆ ಹೇಳಲಿಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ನಿಧಿ ಕುಡಿದ್ಬಿಟ್ಟು ಮಗುನ ಕಳ್ಕೊಂಬಿಡ್ತಾಳೆ. ಅಮ್ಮ ನೋಡು, ಇದು ಒಂದು ಒಳ್ಳೆ ಕೆಲಸನೇ ತಾನೇ? ನೀನು ಹೇಳು, ಇದು ಒಳ್ಳೆ ಕೆಲಸನೋ ಒಳ್ಳೆ ಕೆಲಸ ಅಲ್ವೋ? ಮಗಳೇ, ನೀನು ಹೇಳ್ತಿರೋದು ನಿಜನೇನಿಯ, ಇದು ಒಳ್ಳೆ ಕೆಲಸನೇನಿಯ. ಹೋಗಿ ನಿಧಿಗೆ ಹೇಳು, ಸರಿನಾ? ಹಿಂಗೆ ಅಂತ ಹೇಳ್ಬಿಟ್ಟು ನಿಧಿಗೆ ಹೇಳು. ನೋಡೋಣ
ನಿಧಿ ಏನಾದ್ರೂ ಅರ್ಥ ಮಾಡ್ಕೊತಾಳೇನು. ಈಗ ಪೊದ್ದಿಗೆ ಹೇಳ್ದೆ, ಪೊದ್ದಿ ನಿಮ್ಮ ಅತ್ತೆ, ಅವಳು ಅರ್ಥ ಮಾಡ್ಕೊಳ್ಳಿಲ್ಲ. ನಿನ್ನ ಗಂಡಂಗೆ ಹೇಳ್ದೆ, ಅವಳು ಅರ್ಥ ಮಾಡ್ಕೊಳ್ಳಿಲ್ಲ. ಈಗ ಹೋಗಿ ನಿನ್ನ ನಿಧಿಗೆ ಹೇಳ್ಬಿಡು, ಎಲ್ಲ ಅರ್ಥ ಮಾಡ್ಕೊತಾಳೆ ಅಂತ ಅನ್ನಿಸ್ತದೆ. ಸರಿ, ನಿಧಿಗಾದ್ರೂ ಹೋಗಿ ಹೇಳ್ತೀನಿ. ಇಲ್ಲಾಂದರೆ ಬೇರೆ ಯಾರು ಕೇಳಿದ್ರೆ ಅರ್ಥ ಮಾಡ್ಕೊತಾರೆ, ಯಾರು ಕೇಳಿದ್ರೆ ಎಲ್ಲನೂ ಅಯ್ಯೋ ಅವಳು ಮಾತಾಡೋದನ್ನ ಈಡಿಯೋ ಆದರೂ ಮಾಡ್ಕೊಬೋದಿತ್ತಲ್ವೇನಮ್ಮ. ತೆಪ್ಪು ಮಾಡಿಬಿಟ್ಟೆ. ಮೊಬೈಲ್ ನೋಡು ಇತ್ತು ಹೆಂಗೋ ಜೋಬಾಗೇನೇನಿಯ ಎತ್ಕೊಂಡು ಹಂಗೆ ವೀಡಿಯೋ ಮಾಡಿಬಿಟ್ಟಿದ್ರೆ ಸಾಕ್ಷಿನ ಸಿಗೋದು. ಇವಾಗ ಏನಪ್ಪ ಮಾಡೋದು? ಬಾ ಸುಮ್ಕೇನಿಯ ನಿಧಿಗೇನಿಯ ಹೇಳೋಣ, ಬಾ ಹೋಗ್ಬಿಟ್ಟು ಎಲ್ಲ ವಿಷಯನೂ ಹೇಳೋಣ. ನಿಧಿ ಇಲ್ಲೇ ಹೇಳಲ್ಲ, ಹೋಗಿ ಹಿಂಗೆ ಹೇಳ್ತಾವಳೆ, ಹಾಲೇನ ಕೊಟ್ಟರೆ ಕುಡಿಬೇಡ ಅಂತ ಹೇಳ್ಬಿಟ್ಟು ಹೇಳೋಣ. ಬಾಮ, ಇದೇ ಕೆಲಸನೇ ಮಾಡೋದು ನಾನಂತೂ. ಈಗ ನಿಧಿ ಹತ್ರಕ್ಕೆ ಹೋಗ್ಲೇಬೇಕು, ನಮ್ಗೆ ಸಪೋರ್ಟ್ಗೆ ಯಾರೂ ಇಲ್ಲ. ಏನೋ 4 ಒಳ್ಳೆ ಕೆಲಸ ಮಾಡಿದ್ರೆ ಹೆಂಗೋ ಎಲ್ಲ ಒಳ್ಳೇದೇನೇ ಆಗ್ತೈತೆ. ಬಾ ಹೋಗೋಣ. ಏನು ಪದ್ದು ಡಾರ್ಲಿಂಗ್, ಹೊಲ್ತಾಕ್ ಬರೋದೇ ನೀವು ಬಿಟ್ಕೊಂಬಿಟ್ಟಿದ್ಯಾ? ಇಲ್ಲೇ ಸೇರ್ಕೊಂಬಿಟ್ಟಿದೀಗಲ್ಲ, ಯಾಕೆ? ಏನು ಸಮಾಚಾರ? ಇಲ್ಲಿ ಯಾಕೆ ಸೇರ್ಕೊಂಬಿಟ್ಟಿದೀಗ ನೀನಂತೂ? ಓ ಮಗಳು ಇಲ್ಲೇನೇ ಅವಳೆ ಅಂತ ಹೇಳ್ಬಿಟ್ಟು ಇಲ್ಲೇ ನೀ ಸೇರ್ಕೊಂಬಿಟ್ಟಿದ್ದೀಗೋ ಏನು? ಮಗಳು ಇನ್ನೂ ಕಳಿಸಿಲ್ವಲ್ಲ, ಇನ್ನೂ ಬಾಣಂತಿಯಲ್ಲ ಬಸ್ರಿ, ಅಷ್ಟಕ್ಕೇನಿಯ ಇಲ್ಲೇ ಮಡಿಕೊಂಬಿಟ್ಟು ಕುಂತ್ಬಿಟ್ಟಿದ್ದೀಗಲ್ಲ ಪದ್ದು ಡಾರ್ಲಿಂಗ್ ನೀನು? ನೀನೊಳ್ಳೆ ಸಂದ ಕೇಳ್ತೀಯ. ಬಸ್ರಿ ಮಗಳನ್ನ ಮನೆಗೆ ಇಕ್ಕೊಂಬಿಟ್ಟು ನಾನು ಅಲ್ದಾಗ ಬರೋಕಾಯ್ತದ ಅಂದರೆ ಬರ್ಬೋದು. ಅಲ್ಲಿ ಏನು ನನಗೆ ಮಾಡೋಕ್ಕೇನು ಕ್ಯಾಮೆ ಇರೋಕ್ಕಿಲ್ಲ. ನನ್ನ ಮಗ ನೀನು ಸುಮ್ಕೆ ಹೋಗ್ಬಿಟ್ಟು ಅಕ್ಕ ಇಂತಾಗಿರು ನೀನೆಲ್ಲ ಹಿಂಗೆ ಹೊಲ್ತಾಗ ಬರ್ಬೇಡ. ಅವಳಿಗೆ ಏನೋ ತಲೆ ತಿರುಗಿ ಬಂತು, ವಾಂತಿ ಆಯಿತು, ನಮ್ಮೊಳಗೆ ವಾಂತಿ ಸುರು ಶಾನೆ ಆಯ್ತಾಯ್ತು. ವಾಂತಿ ಗಿಂತಿ ಆಯಿತು, ಯಾರು ದಿಕ್ಕು, ಯಾರು ನೋಡ್ಕೋತಾರೆ, ಮನೆಗೆ ಯಾರು ಇರ್ತಾರೆ? ನೀನು ಹೊಲ್ತಾಗ ಬರ್ಬೇಡ, ನೀನು ಮಂತಾಗೆ ಏನಿಯ ಬಿದ್ದಿರು ಅಂತ ಬೊಯ್ದ. ನೀನು ಮಾಡೋಕ್ಕೆ ಆಮೇಲೆ ಅಲ್ಲಿಂದ ಅಲ್ಗನ ಬರ್ಬೇಕಾ? ಫಸ್ಟು ನಿಧಿನ ನೋಡ್ಕ ಅಂತ ಹೇಳ್ಬಿಟ್ಟು ಅದಕ್ಕೆ ನಿಧಿನ ನೋಡ್ಕೊಂಡು ಇಲ್ಲೇ ಇದ್ದೀನಿ. ಪದ್ದು ಡಾರ್ಲಿಂಗ್, ಬ್ಯಾರೆ ಏನಾರ ಸಮಸ್ಯೆ ಆದರೆ ಹೆಂಗೋ ಅದು ಇದು ಅಂತ ಹೇಳ್ಬಿಟ್ಟು ಸರ್ವ್ ಮಾಡ್ತೀಯ. ಅಕಸ್ಮಾತ್ ಏನಾದ್ರೂ ನಿಮ್ಮ ಮನೇಲಿ ಏನಾದ್ರೂ ಮಗುನ ಸಾಯಿಸೋಕ್ಕೋ ಇಲ್ಲ ಅಂತಂದರೆ ಮಗುಗೊಂದು ಗತಿ ಕಾಣಿಸೋಕ್ಕೋ ಏನಾರ ಪ್ರಯತ್ನ ಪಟ್ಟರೆ ಆವಾಗ ನೀನು ಏನು ಮಾಡ್ತೀಯಾ? ಏ ಭೈರವ, ಎಂತ ಮಾತು ಹೇಳ್ತಿದ್ಯಾ? ನಮ್ಮ ಮಗುನ್ ಸಾಯಿಸಕ್ಕೆ ಅದ್ರಾಗೂ ನಮ್ಮನೇಲಿ ಯಾರು ಸಾಯಿಸ್ತಾರೆ? ಇನ್ನು ನಾನು ಸಾಯಿಸ್ತೀನ? ಇನ್ನು ನನ್ನ ಗಂಡ ಸಾಯಿಸ್ತಾನ? ಇಲ್ಲ, ಅದೂ ಇಲ್ಲ, ಯಾರು ಸಾಯಿಸಕ್ಕಿಲ್ಲ. ಸುಮ್ಮನೆ ಯಾಕೆ ಕೆಟ್ಟ ಕೆಟ್ಟದಾಗೆಲ್ಲ ಅನ್ಕೋಬೇಕು ನಾವು? ಒಬ್ಬರ ಮೇಲೆಲ್ಲ ಅನುಮಾನ ಪಟ್ಕೊಂಡು ಮಾಡ್ಕೊಂಡು ಅವೆಲ್ಲ ಮಾಡಬಾರ್ದು. ಅದೆಲ್ಲ ನನಗೆ ಇಷ್ಟನೂ ಹಾಕಿಲ್ಲ, ಅನುಮಾನ ಪಡೋದು ಅದು ಇದು. ಅವೆಲ್ಲ ನನ್ನ ಮೈಂದಾಗೂ ಇಲ್ಲ ಬಿಡು. ಸುಮ್ಕೆ ನೀನೇನೋ ಹೇಳ್ಬೇಡ ಮಗಿನ ಬಗ್ಗೆ, ಸುಮ್ಕಿರು. ಇಲ್ಲ ಪದ್ದು, ನಿನ್ನ ಮೊಮ್ಮಗುಗೆ ಅಪಾಯ ಐತೆ. ನೀನು ಮದುವೆ ಮಾಡ್ಕೊಬೇಕು ಅಂತ ತಿಳ್ಬಿಟ್ಟು ಕರ್ಕೊಂಬಿಟ್ಟು ಬಂದಿದ್ದೀಗಲ್ಲ, ನಿನ್ನ ಮಗಳು ನಾದ್ನಿ ಅವಳೇನಿಯ ಮಗುನ ಸಾಯಿಸ್ಬೇಕು ಅಂತ ತಿಳ್ಬಿಟ್ಟು ಒಂಚಾಕವಳೆ. ಏನು ಹೇಳ್ತಿದೀಯ ಭೈರವ ನೀನು? ಏನು ಹೇಳ್ತಿದೀಯ ನೀನು? ಹಂಗಾರೆ ನನ್ನ ಮಗುನ ಅವಳು ಅಂದರೆ ನಮ್ಮ ಮೊಮ್ಮಗುನ ಅವಳು ಸಾಯ್ಬಡ್ದು ಬಿಡ್ತಾಳ? ನಮ್ಮಮ್ಮಗು ನಮ್ಮಮ್ಮಗು ಸತ್ತೋಗ್ಬಿಡ್ತದ? ಅಯ್ಯೋ ಮನಿಯಾಳಿ, ಹೋಗಿ ಹೋಗಿ ಅವಳು ಯಾಕೆ ಭೈರವ? ನೋಡು, ಅವಳಿಗೆ ಬರೀ ಆಸ್ತಿ ಹುಚ್ಚಷ್ಟೇ. ಆಸ್ತಿ ಹುಚ್ಚು ಬಿಟ್ಬಿಟ್ರೆ ಇನ್ಯಾವ ಹುಚ್ಚುನುವೆ ಅವಳಿಗಿಲ್ಲ. ಅವಳು ನೀನು ಮದುವೆ ಮಾಡ್ಕೊಂಡ್ರೆ ಮಗನ್ನು ಸಾಯಿಸ್ಬೇಕು ಅಂತನೂ ಪ್ಲಾನ್ ಮಾಡವಳೆ. ಅಂದರೆ ಕಮ್ಲಿ ಹೇಳಿದ್ದೆಲ್ಲನೂ ನಿಜನೇನಿಯ. ನನ್ನ ಮಗುನ ಮದುವೆ ಮಾಡ್ಕೊಂಡು ನನ್ನ ಮಗುನೇನಿಯ ಸಾಯಿಸ್ಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡೋಳ? ಅಯ್ಯೋ 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 ಅಯ್ಯೋ, ನಾನೇನೋ ಬಿಡು ಸಂಸಾರ ಸಂದಕ್ಕಿರ್ತದೆ ಅಂತ ಹೇಳ್ಬಿಟ್ಟು ಮದುವೆ ಮಾಡನಿ ಅಂತ ಹೇಳ್ಬಿಟ್ಟು ನಾನು ಪ್ಲಾನ್ ಮಾಡ್ತಿದ್ರೆ ಇದೇನಿದೆ ಹಿಂಗೆ? ಹೌದು ಪದ್ದು ಡಾರ್ಲಿಂಗ್, ಹೌದು, ಹೇಳೋದೆಲ್ಲ ನಿಜನೇನಿಯ. ಕಮ್ಲಿ ಹೇಳಿದ್ದೆಲ್ಲನೂ ನಿಜನೇನಿಯ. ಕಮ್ಲಿ ಅವಳ ಹತ್ರ ವಿಷಯ ತಿಳ್ಕೊಂಡೆಲ್ಲ ನಿಮ್ಮ ಹತ್ರ ಹೇಳಿದ್ಲು, ನೀವು ಅದನ್ನು ನಂಬಲಿಲ್ಲ ಅಷ್ಟೇನಿಯ. ನೀನು ಅವತ್ತೇನಿಯ ನಂಬಿದಿದ್ರೆ ಇಷ್ಟೆಲ್ಲನೂ ಆಯ್ತಿರ್ಲಿಲ್ಲ. ನೋಡು, ಮುಂದೆ ಏನೂ ಆಗಕ್ಕೆ ನಾನು ಬಿಡೋಕ್ಕಿಲ್ಲ. ನೀನು ಸಮಾಧಾನ ಮಾಡ್ಕ, ಇಷ್ಟೊಂದು ಶಾಕ್ ಆಗಬೇಡ. ಈ ಭೈರವ ಇರೋ ಗಂಟ ಏನು ಎಡವಟ್ಟು ನಡೆಯೋಕ್ಕಿಲ್ಲ ನಿಮ್ಮ ಮನೆಯಾಗೆ. ಆದರೆ ನಿನ್ನ ಮಗಂಗೊಸಿ ಬುದ್ಧಿ ಹೇಳು, ಮದುವೆ ಮಾಡ್ಕೋಬೇಡ ಅಂತೇಳ್ಬಿಟ್ಟು ಫಸ್ಟು ಬುದ್ಧಿ ಹೇಳು. ಆಮೇಕಿಂತ ಬೇಕಾದ್ರೆ ಉಳ್ದಿರೋದನ್ನ ನಾನು ಏನು ಮಾಡಬೇಕು ಅಂತ ಹೇಳ್ತೀನಿ. ಆಮೇಲೆ ನಿಮ್ಮ ಮೊಮ್ಮಗುಗೆ ಏನೂ ಆಗೋಕ್ಕಿಲ್ಲ, ನಾನು ಭರವಸೆ ಕೊಡ್ತೀನಿ. ವಿಧಿ ಬರೋದಾಗ ಏನೇನು ನಡಿಬೇಕು ಅದೆಲ್ಲ ನಡೀತದೆ. ಮುಂದೆ ನಡೆಯೋದನ್ನ ನಾನು ಹೇಳೋಕ್ಕಾಗಕ್ಕಿಲ್ಲ. ಆದರೆ ನಿನ್ನ ಮೊಮ್ಮಗುಗೆ ಮಾತ್ರ ಏನೂ ಆಗೋಕ್ಕಿಲ್ಲ ಅಂತ ಮಾತ್ರ ನನಗಂತೂ ನಾನು ಹೇಳ್ಬೋದು ಅಷ್ಟೇ. ಅಯ್ಯೋ ಮನಿಯಾಳಿ,
ಏನು ಗೊತ್ತಿಲ್ಲ ಅನ್ನಂಗೆ ಮುಳ್ಳಿ ಥರ ಬಂದ್ಬಿಟ್ಟು ಒಳಗೆ ನೀ ಮುಳ್ಳಿ ಕೆಲಸ ಮಾಡ್ತಾವಳ ಇವಳು. ಮುಳ್ಮುಂಡೆ ಆ ಎಂತ ಕೆಲಸ ಮಾಡ್ತಾವಳ ನಮ್ಮ ಮನೆ ತೊಳೆಯಕ್ಕೆ ಅಂತಾನೆ ನೀ ಬಂದ್ಬಿಟ್ಟವಳೆ ಕಣ್ ಬೈರವ. ನನ್ನ ಮೊಮ್ಮಗನ್ ಸಾಯಿಸೋದು ನನ್ನ ಮಗನ್ ಸಾಯಿಸೋದು ಅಂತಂದ್ರೆ ಏನು ಅರ್ಥ? ಅವಳನ್ನ ಸಾಯಿ ಬಿಡ್ದ್ಬಿಡ್ತೀನಿ ನಾನಂತೂ. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಮಗ ಏನಾದ್ರೂ ಅದೇನೋ ಮದುವೆ ಮಾಡ್ಕೊಬಿಡ್ತೀನಿ ಕಣಮ್ಮ, ಮದುವೆ ಮಾಡ್ಕೊಬಿಡ್ತೀನಿ, ದೇವಸ್ಥಾನದಾಗ ತಾಳಿ ಕಟ್ಬಿಡ್ತೀನಿ ಕಣಮ್ಮ ಅಂತ ಹೇಳ್ಬಿಟ್ಟು ಹೇಳ್ತಿದ್ದ. ಇನ್ನೇನು ಅವಳು ಎಲ್ಲ ನೈಸ್ ಮಾಡ್ಬಿಟ್ಟು ಹೇಳೋಳೆ ಅಂತ ಅನ್ನಿಸ್ತದೆ. ಇನ್ನ ತಾಳಿ ಗಿಳಿ ಕಟ್ಬಿಟ್ಟು ಬಂದ ಅಂದರೆ ಅಷ್ಟೇನೇ ನೀ ಮುಗೀತು ಕತೆ. ಮೊದ್ಲು ಹೋಗ್ಬಿಟ್ಟು ನನ್ನ ಮಗನಿಗೆ ಎಲ್ಲ ಇಸ್ಯನ್ನು ಹೇಳ್ತೀನಿ. ಪದ್ದು ಶಾನೆ ಟೆನ್ಷನ್ ಮಾಡ್ಕೋಬೇಡ. ಈ ಭೈರವ ಅವನೇ ನಿನ್ನ ಮಗನಿಗೆ ಹೇಳೋ ತರವಾಗಿ ಹೇಳು, ಅರ್ಥ ಮಾಡಿಸು ಸರಿನಾ. ನಿನ್ನ ಮೊಮ್ಮಗು ಬಗ್ಗೆ ಯೋಚನೆ ಮಾಡಬೇಡ. ಆ ಮಗುಗೆ ಏನೂ ಆಗೋಕ್ಕಿಲ್ಲ. ಇವಳು ಏನು ಪ್ರಯತ್ನ ಪಟ್ರು ಏನೂ ಆಗೋದಕ್ಕೆ ನಾನು ಬಿಡೋದಿಲ್ಲ. ನೋಡು, ನಾನಿಲ್ಲಿ ನೋಡ್ಕೊತಾ ಇರ್ತೀನಿ. ನೀನು ಆರಾಮಾಗಿ ಹೋಗಿ ನಿನ್ನ ಮಗನಿಗೆಲ್ಲ ಹೇಳ್ಬಿಟ್ಟು ಬಾ ಸರಿನಾ. ಇಲ್ಲಿ ಏನೂ ಆಗೋಕ್ಕಿಲ್ಲ, ನೀನು ತಲೆ ಕೆಡಿಸ್ಕೊಬೇಡ ಮಗಳ ಬಗ್ಗೆ. ಈ ಭೈರವ ಇಲ್ಲೇ ಇದ್ದಾನೆ, ನೀನು ಹೋಗು ಸುಮ್ಕೆನೆ. ಹ್ಞೂ ಭೈರವ, ಹೋಗಿ ನನ್ನ ಮಗಂಗೆ ಹೇಳ್ಬೇಕು. ನನ್ನ ಮಗ ಮದ್ವೆಗೆ ತಾಳಿ ಗಿಳಿ ಎಲ್ಲ ತಗೊಂಬಿಟ್ಟು ಬಂದು ಇಕ್ಕೊಂಡಿದ್ದಂಗೆ ಅವನೇ ಹೇಳ್ತಿದ್ದ, ಅಮ್ಮ ಸಿಂಪಲಾಗಿ ಮದುವೆ ಮಾಡ್ಕೊತೀನಿ ಕಣಮ್ಮ, ಸಿಂಪಲಾಗಿ ಮದುವೆ ಮಾಡ್ಕೊತೀನಿ ಕಣಮ್ಮ ಅಂತ ಹೇಳ್ಬಿಟ್ಟು ತಾಳಿ ಎಲ್ಲ ತಂದ್ಬಿಟ್ಟವನಿ, ಕಾಲ್ಚೆನೆಲ್ಲ ತಂದ್ಬಿಟ್ಟವನಿ. ಯವ್ವ, ಮದುವೆಗೆ ಅಂತಾನೆ ನೀ ಅನ್ನಿಸ್ತದೆ ಕಣ್ ಭೈರವ. ನಮ್ಮ ಮನೆ ಹಾಳು ಮಾಡೋಕ್ಕೆ ಅಂತಾನೆ ನೀ ಬಂದ್ಬಿಟ್ಟವಳಲ್ಲ ಮಿಟುಗ್ಲಾಡಿ. ಇವಳನ್ನ ಬಿಟ್ಟೆನ ನಾನು? ಏನಾಗಕ್ಕಿಲ್ಲ ಅಂತ ಹೇಳಿದ್ರು ಟೆನ್ಷನ್ ಯಾಕೆ ತಗತ್ತೀಯ? ನೀನು ಎದ್ದೋಗಿ ಫಸ್ಟು ನಿನ್ನ ಮಗಂಗೆ ಬುದ್ಧಿ ಹೇಳ್ಬಿಟ್ಟು ಬಾ. ಅವನು ನಿನಗೆ ಹೇಳ್ದಿದ್ದಂಗೆ ನಾಳೆ ನೀನು ಮದುವೆ ಆಗೋಕ್ಕೆ ತಯಾರಿ ಮಾಡ್ಕೊಂಡವನಿ. ಓಡೋಗ್ಬಿಟ್ಟು ನಾಳೆ ನೀನು ಮದುವೆ ಮಾಡ್ಕೋಬೇಕು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅವಳೆಲ್ಲ ಮನೆಯಳಿ ಇವಳೆಲ್ಲ ಪಿಲ್ಲನ್ ಮಾಡಿ ಕೊಟ್ಟವಳೆ. ನಿನ್ನ ಮಗ ಓಡೋಗಕ್ಕೆ ರೆಡಿ ಆಗವನೇ. ನಿಮ್ಗೆ ಹೇಳ್ದಿದ್ದಂಗೆ ಓಡೋಗ್ಬಿಟ್ಟು ಮದುವೆ ಮಾಡ್ಕೊಳ್ಳೋಣ, ನಂಗೆ ಓಡೋಗಿ ಮದುವೆ ಮಾಡ್ಕೊಳ್ಳೋದು ಅಂದರೆ ತುಂಬ ಇಷ್ಟ ಅಂತ ಹೇಳ್ಬಿಟ್ಟು ಶಾನೆ ಬಲವಂತ ಮಾಡ್ಬಿಟ್ಟು ನಿನ್ನ ಮಗನ ಒಪ್ಸವಳೆ. ಅದಕ್ಕೆ ನಿನ್ನ ಮಗನೂ ಒಪ್ಕೊಬಿಟ್ಟವನೆ. ಈಗ ಓಡೋಗ್ಬಿಟ್ಟು ಮದುವೆ ಆಗಕ್ಕೆ ತಯಾರಿ ಆಗವ್ರಿ. ಆ ಮದುವೆನ ತಪ್ಪಿಸೋದು ನಿನ್ನ ಜವಾಬ್ದಾರಿ. ನನ್ನ ಜವಾಬ್ದಾರಿ ಮಗುನ ಕಾಪಾಡ್ತೀನಿ. ಅಯ್ಯೋ ಯವ್ವ, ತಾಳಿ ತಕೊಂಬಿಟ್ಟು ಬಂದಿರೋದನ್ನ ನೋಡಿವ್ನಿ, ಮದುವೆ ಮಾಡ್ಕೊತೀನಿ ಕಣಮ್ಮ ಅಂತ ಓಡಾಡ್ತಿರೋದು ನೋಡಿವ್ನಿ. ನನಗೆ ಗೊತ್ತಿಲ್ದಿದ್ದಂಗೆ ಓಡೋಗ್ಬಿಟ್ಟು ಮದುವೆ ಮಾಡ್ಕೊತಾರೆ ಅಂತ ನಮ್ಮ ತಾಯೇನೆ ನನಗೆ ಗೊತ್ತಿರಲಿಲ್ಲ ಕಣ್ಬೈರವ. ಇವಾಗ ನೀನು ಹೇಳ್ತಿರೋದಕ್ಕೆ ನನಗಂತೂ ಗೊತ್ತಾಯ್ತಿರೋದು. ಇಲ್ಲ ನಂಗೆ ಗೊತ್ತಾಯ್ತಾನೆ ಇರಲಿಲ್ಲ. ಇರು ಮಾಡ್ತೀನಿ.